ಹಾಯ್ ಎಲ್ಲರಿಗೂ ನಮಸ್ಕಾರ, ಬ್ಯಾಕ್ ಟು ಮೈ ಚಾನಲ್. ಸೊ ಇಷ್ಟು ದಿನ ಏನು ಅಪ್ಲೋಡೇ ಮಾಡಿಲ್ಲ ಅಂತ ಅನ್ಕೋಬಿಡಿ. ಸೊ ಇವಾಗಿಂದ ಒಂದೊಂದಾಗಿ ಅಪ್ಲೋಡ್ ಆಗ್ತಾ ಇರ್ತದೆ. ಓಕೆ, ಸ್ವಲ್ಪ ಬ್ಯುಸಿ ಇದೆ. ನಾನಿವತ್ತು ನಿಮಗೋಸ್ಕರ ಪಾನಿಪುರಿ ಅಂದರೆ ಗೋಲ್ಗಪ್ಪ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬಾನಿ ಫ್ರೆಂಡ್ಸ್. ಸೊ ನಾನಿವಾಗ ಅಂಗಡಿ ಪಾನಿಪುರಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಆಲ್ರೆಡಿ ಒಂದ್ಸಲ ತೋರಿಸಿದ್ದೀನಿ ಹೇಗೆ ಮನೇಲಿ ಪಾನಿಪುರಿ ಮಾಡೋದು ಅಂತ. ಸೊ ನಾನಿವಾಗ ಅಂಗಡಿ ಪಾನಿಪುರಿ ತೊಗೊಂಡಿದ್ದೀನಿ ಆ್ಯಂಡ್ ಒಂದು 4 or 5 ಆಲೂಗಡ್ಡೆ ತೊಗೊಂಡಿದ್ದೀನಿ. ನೀರು ಹಾಕಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು, ಯಾಕಂದರೆ ಅದೊಂದು ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿ ಬೇಯುತ್ತೆ, ಫಾಸ್ಟಾಗಿ ಬೇಯುತ್ತೆ. ಸೊ ನಾನು ಚಿಕ್ಕದಾಗೇ ಕಟ್ ಮಾಡಿದ್ದೀನಿ. ಅದನ್ನು ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಅದನ್ನೊಂದು ಸೈಡಲ್ಲಿ ಎತ್ತಿಬಿಡೋಣ. ಓಕೆನಾ? ಹಾಗೆ ಫ್ರೆಂಡ್ಸ್, ನೆಕ್ಸ್ಟ್ ನಾನು ಪಾನಿ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಪಾನಿಗೆ ಏನೇನು ಐಟಮ್ಸ್ ಬೇಕು ಅಂತ ನಾನು ನಿಮ್ಗೆ ಹೇಳಕ್ಕೆ ಬರ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್. ಫಸ್ಟ್ ಐಟಮ್ ಇಸ್ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಪುದೀನ. ಇಷ್ಟು ಮೂರೂ ಗ್ರೈಂಡ್ ಮಾಡಿ ಹಾಕೋಬೇಕು, ಒಂದು ಕಡೆ ಸರ್ವ್ ಮಾಡಿಕೊಂಡ್ರೆ. ಸೊ ನಾನು ಇವಾಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ತಾ ಇರೋದು, ಅದಕ್ಕೊಂದು ಜೀರಿಗೆ ಪೌಡರ್ ಬೇಕು. ಸೊ ಆ ಜೀರಿಗೆ ಪೌಡರ್ನ ನಾನು ಒಂದು ಬಾಟ್ಲಿಗೆ ಸರ್ವ್ ಮಾಡಿ ರೋಸ್ಟ್ ಮಾಡ್ಕೋಬೇಕು. ಲೈಕ್ ಬ್ಲ್ಯಾಕ್ ಥರ ಟರ್ನ್ ಆಗಬೇಕು, ಅದು ಬ್ಲ್ಯಾಕ್ಗೆ ಟರ್ನ್ ಆಗುತ್ತೆ ಅಲ್ಲಿವರೆಗೂ ರೋಸ್ಟ್ ಮಾಡ್ತಾನೆ ಇರಿ ಫ್ರೆಂಡ್ಸ್. ಓಕೆ, ಆಮೇಲೆ ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗಲೇಬೇಡಿ, ಆಮೇಲೆ ಸೀದೋದ್ರೆ ಚೆನ್ನಾಗಿರಲ್ಲ. ಆ್ಯಂಡ್ ಇವಾಗ ನಾನು ಅದಕ್ಕೆ ಕುಟ್ಟಬೇಕು. ಬಿಸಿ ಇದ್ದಾಗೇ ನಾನು ಕುಟ್ತಾಯಿದ್ದೀನಿ. ಸ್ವಲ್ಪ ಈ ಬಿಸಿ ಎಲ್ಲ ತಣ್ಣಾಮೇಲೂ ಕುಟ್ಟಬಹುದು, ಯಾಕಂದರೆ ಅದು ಇನ್ನೂ ಚೆನ್ನಾಗಿ ಕುಟ್ಟುತ್ತೆ. ನಾನು ಬೇಗ ಏನಿಲ್ಲ, ಸೊ ಹಾಕ್ಬಿಡೋಣ, ಒಂದು ಪಾನಿ ಮಾಡಿಬಿಡೋಣ ಅಂತ. ಓಕೆನಾ? ಇವಾಗ ನಾನೆಲ್ಲ ಪಾನಿಗೆ ನೀರು ಹಾಕಿದೆ. ನೀರು ಹಾಕಾಮೇಲೆ ಜೀರಿಗೆ ಹಾಕಿದೆ. ಜೀರಿಗೆ ಹಾಕ್ಬಿಡಿ, ಪೌಡರ್, ನಾವೇನು ಪೌಡರ್ ಮಾಡ್ಕೊಂಡಿರ್ತೀವಿ ಆ ಪೌಡರ್. ಆ್ಯಂಡ್ ಇವಾಗ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕಾಮೇಲೆ ಒಂದು ಕಡೆ ಸೋಕ್ ಮಾಡಿ ಇಟ್ಕೊತೀನಿ ನಾನು. ಯಾಕಂದರೆ ಅದೆಲ್ಲ ಐಟಮ್ಸ್ ಎಲ್ಲ ಹೋಗ್ಬೇಕು ಈಚೆ ನೋಡಿ, ಇದೆಲ್ಲ ಬೇಡ ಅಂತ ನಾನು ಅಂದ್ಕೊಂಡೆ. ಸೊ ನಾನು ಒಂದು ಕಡೆ ಸೋಕ್ ಮಾಡಿ ಅದು ತೂತು ಜಲ್ದಿಯಲ್ಲಿ ಸರ್ವ್ ಮಾಡ್ಕೋಬೋದಿಲ್ಲ. ನಾನು ಸರ್ವಿದ್ದು ಥರ ತೂತಾಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಇಸ್ ಚೆನ್ನಾಗಿ ಬರುತ್ತೆ. ಐ ಆಮ್ ಶೋಯಿಂಗ್ ಫಾರ್ ಯು. ನೆಕ್ಸ್ಟ್ ಸ್ಟೆಪ್ ಈಸ್ ಹುಣ್ಸೆಹಣ್ಣು ಯಾಕೆ ಗೊತ್ತಾ? ಹುಳಿ ಖಾರ ಎಲ್ಲ ಬೇಕು ಅಂದರೆ ಹುಣ್ಸೆಹಣ್ಣು, ಪೆಪ್ಪರ್ ಪೌಡರ್, ಕೊರಂಡ ಪೌಡರ್ ಅಂದರೆ ಧನಿಯಾ ಪೌಡರ್, ಇವೆಲ್ಲ ಬೇಕೇ ಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ನಾನು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಮೇಲೆ ನಾನಿವಾಗ ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀವಿ. ಪೆಪ್ಪರ್ ಪೌಡರ್ ಅಂದರೆ ಗೊತ್ತಲ್ವಾ, ಮೆಣಸು ಪೌಡರ್ನ ನೀವು ಕುಟ್ಟಿನೂ ಹಾಕೋಬೋದು, ಇಲ್ಲ ಅಂಗಡಿಗೆ ಹಾಕೋಬೋದು, ಏನು ಬೇಕಾದ್ರೂ ಹಾಕೋಬೋದು. ನಾನು ಆ್ಯಕ್ಚುಲಿ ಇವಾಗ ಸದ್ಯಕ್ಕೆ ಅಂಗಡಿಗೆ ಹಾಕ್ಕೋತಿದ್ದೀನಿ ಆಚಿದು. ಇವಾಗ ಕೊರಂಡ ಪೌಡರ್ ಆಚಿ ಪೌಡರೇ ಹಾಕ್ಕೊಳ್ಳೋದು ನಾನು. ನಮ್ಮ ಮನೇಲಿ ಜಾಸ್ತಿ ಆಚಿ ಯೂಸ್ ಮಾಡ್ತಾರೆ ಆ್ಯಂಡ್ MTR ಯೂಸ್ ಮಾಡ್ತೀವಿ ಅಷ್ಟೇ, ಇನ್ಯಾವುದೇ ಕಾನ್ಸೆಪ್ಟ್ ಯೂಸ್ ಮಾಡಲ್ಲ. ಸೊ ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂಥರ ಎಲ್ಲದಕ್ಕೂ ಒಂದಕ್ಕೊಂದು ಹೊಂದ್ಕೊಂಡು ಹೋಗ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಾಮೇಲೆ ಆಮೇಲೆ ಇವಾಗ ನಾನು ಹುಣ್ಸೆಹಣ್ಣು ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹುಣ್ಸೆಹಣ್ಣು ಹೆಂಗೆ ಗೊತ್ತಾ, ಒಂದು ಕಪ್ಪಲ್ಲಿ ಹುಣ್ಸೆಹಣ್ಣು ತೊಗೊಂಡು ಫುಲ್ಲು ಚೆನ್ನಾಗಿ ಇಕ್ಸ್ಬೇಕು. ನೀರಾಕಿ ಇಕ್ಸಿ ಈ ಥರ ಬರುತ್ತೆ, ನೀರಾಗಿ ಮಾಡಾಗ ಆ ಥರ ಬರುತ್ತೆ. ಆವಾಗ ನೀವು ಅದು ಪಾನಿಗೆ ಹಾಕಿ ಫುಲ್ಲು ಚೆನ್ನಾಗಿ ಹುಳಿ ಸಿಗುತ್ತೆ. ಓಕೆನಾ? ಓಕೆ ಫ್ರೆಂಡ್ಸ್. ಓಕೆ, ಇವಾಗ ನಾನು ಆಲೂಗಡ್ಡೆನ ಅವಾಗೆ ಬೇಯಿಸಿರೋ ಆಲೂಗಡ್ಡೆನ ತೆಗ್ದು ಫುಲ್ಲು ನೀರೆಲ್ಲ ಈರ್ಬಿಟ್ಟಿತ್ತು ನಂದು, ಯಾಕಂದರೆ ಅಷ್ಟು ಗಂಟೆ ಬೇಯಿಸಿದೆ. ಹಂಗೂ ಬೇಯಿಸೋಂಗಿಲ್ಲ, ಬೇಯಿಸ್ಕೊಳ್ಬೋದು, ಇಲ್ಲ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಇದು ಬೆಂದಿದೆಯಾ ಇಲ್ವಾ ಅಂತ. ಸೊ ನೀವು ಹೇಗೆ ಬೇಕಾದರೂ ಬೇಯಿಸ್ಕೊಬೋದು. ಇವಾಗ ನಾನು ಮ್ಯಾಶ್ ಮಾಡಿ ನಾನು ಅದು ಪೌಡರ್ ಮಾಡ್ಕೊಂಡಿದ್ನಲ್ಲ, ಜೀರಿಗೆ ಪೌಡರ್, ಆ ಪೌಡರ್ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಖಾರದ ಪುಡಿ ಹಾಕ್ತಿದ್ದೀನಿ. ಇಷ್ಟು ಮಿಕ್ಸ್ ಮಾಡಿದೆ. ಆ್ಯಂಡ್ ನಾನು ಒಂದು ನಿಮಗೆ ಹೇಳೋದು ನೀವು ಮರ್ತೋಗ್ಬೇಡಿ, ನಾನು ಇವಾಗ ಹೇಳ್ತಾಯಿದ್ದೀನಿ. ಆ್ಯಂಡ್ ಆನಿಯನ್ ಅಪ್ಲೈ ಮಾಡೋದು ಮರೀಲೇಬೇಡಿ ಫ್ರೆಂಡ್ಸ್, ಯಾಕಂದರೆ ಆಲೂಗಡ್ಡೆ ಜೊತೆ ಆನಿಯನ್ ಬೇಕೇ ಬೇಕು. ಸೊ ಆನಿಯನ್ನ ನಾನು ಲಾಸ್ಟಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ, ಯಾಕಂದರೆ ಅದು ನೀರು ಬಿಡುತ್ತೆ. ಸೊ ನಾನು ಲಾಸ್ಟಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಇವಾಗ ಒಂದು ತಪ್ಪಲೆ ತೊಗೊಂಡಿದ್ದೀನಿ. ಆ ತಪ್ಪಲೆಗೆ ಸ್ವಲ್ಪ ನೀರು ಹಾಕಿ, ಆ ತಪ್ಪಲೆಗೆ ಬೆಲ್ಲ ಹಾಕಿ, ಬೆಲ್ಲ ಹಾಕಾಮೇಲೆ ಸ್ವಲ್ಪ ಅಲ್ಲಾಡಿಸ್ಬೇಕು. ಆ ಬೆಲ್ಲ ಹಾಕಾಮೇಲೆ ಹುಣ್ಸೆಹಣ್ಣು ಹಾಕಬೇಕು. ಹುಣ್ಸೆಹಣ್ಣು ಹಾಕಾಮೇಲೆ ಇಷ್ಟು ಮೂರನ್ನೂ ಒಂದು ಸಪ್ರೇಟಾಗಿ ಹಾಕಿ ನಾನಿವಾಗ ಒಗ್ಗರಣೆ ಹಾಕ್ಕೋಬೇಕು. ಸೊ ಒಗ್ಗರಣೆಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್. ಓಕೆ, ಒಂದು ತಪ್ಪಲೆ ತೊಗೊಳ್ಳಿ, ಒಂದು ತಪ್ಪಲೆ ತೊಗೊಂಡು
ಹಿಂಗು ಪೌಡರ್ ಎಮ್ ಟಿ ಆರ್ದು ನಾನು ಹೇಳಿಲ್ಲ ಆವಾಗಲೇ ಎಮ್ ಟಿ ಆರ್ ಬಿಟ್ಟೆ ಆರ್ತಿ ಬಿಟ್ಟರೆ ಇನ್ನು ಯಾರೂ ಯೂಸ್ ಮಾಡಲ್ಲ ನಮ್ಮ ಮನೇಲಿ. ಸೊ ಎಮ್ ಟಿ ಆರ್ದು ಇವಾಗ ಯೂಸ್ ಮಾಡ್ತಾ ಇರೋದು ಇಂಕ್ ಪೌಡರ್. ಆ್ಯಕ್ಚುಲಿ ಇದೆಲ್ಲ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ, ಗೊತ್ತಿಲ್ಲ, ಒಬ್ಬೊಬ್ರ ಮನೇಲಿ ಇರುತ್ತೆ ಒಬ್ಬೊಬ್ರ ಮನೇಲಿ ಇರಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಜಾಸ್ತಿ ಹಿಂಗ್ ತಿನ್ನೋಕೆ ಇಷ್ಟಪಡಲ್ಲ ಅನ್ಕೋತೀನಿ. ಆ್ಯಕ್ಚುಲಿ ಹಿಂಗ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಓಕೆ, ಆ್ಯಂಡ್ ಇವಾಗ ನಾನು ಪೌಡರ್ ಏನು ಮಾಡಿದ್ನಲ್ಲ ಆ ಪೌಡರು ಹಾಕ್ಕೊಂಡು ಸ್ವಲ್ಪ ತಿರ್ಗಾ ಏನು ಮಿಕ್ಸ್ ಕೊಟ್ಟಿದ್ನಲ್ಲ ಅದನ್ನು ಹಾಕಿ ಫುಲ್ಲು ಕುದಿಬೇಕು. ಲೈಕ್ ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿ ಆಗಬೇಕು, ಯಾಕಂದರೆ ಒಂದಕ್ಕೊಂದು ಚೆನ್ನಾಗಿ ಹೊಂದಿರುತ್ತೆ. ಬೆಲ್ಲ ಫುಲ್ಲು ಕರಗಿದ ತಕ್ಷಣ ಆಫ್ ಮಾಡಿಬಿಡಿ, ಯಾಕಂದರೆ ಜಾಸ್ತಿ ಪಾನಿ ಕುಡಿಯೋಲ್ಲ ಯಾರು. ನಾನು ಸ್ವಲ್ಪ ನೀರು ಹಾಕ್ಬೇಕಾಯ್ತು, ಸ್ವಲ್ಪನೇ ನೀರು ಹಾಕಿರೋದು, ಆದ್ರೂ ಒಂದು ಜಾಸ್ತಿ ಹೊತ್ತು ಇದನ್ನು ಬೇಯಿಸ್ಬೇಕು ಫ್ರೆಂಡ್ಸ್. ಯಾಕಂದರೆ ಎಲ್ಲ ಒಂದಕ್ಕೊಂದು ಹುಣಸೆಹಣ್ಣು ಹೊಂದ್ಕೋಬೇಕು, ಆ್ಯಂಡ್ ಬೆಲ್ಲ ಹೊಂದ್ಕೋಬೇಕು, ಹಿಂಗೆ ಹೊಂದ್ಕೋಬೇಕು, ಎಕ್ಸೆಟ್ರಾ ಹೊಂದ್ಕೋಬೇಕು, ಎವ್ರಿಥಿಂಗ್. ಆ್ಯಂಡ್ ಇವಾಗ ನಾನು ಖಾರದ ಪುಡಿ ಹಾಕಿದ್ದೀನಿ, ಆ್ಯಂಡ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವೀಟ್ ಇರಬೇಕು, ಖಾರನೂ ಇರಬೇಕಲ್ಲ, ಸೊ ಸ್ವಲ್ಪ ಅಳತೆ ನೋಡಿ ಮಾಡಿ ಫ್ರೆಂಡ್ಸ್. ಸ್ವೀಟ್ ಜಾಸ್ತಿ ಇರಬೇಕು, ಖಾರ ಜಾಸ್ತಿ ಬೇಡ. ಯಾಕಂದ್ರೆ ನಾವು ಮಾಡ್ತಾ ಇರೋದು ಸ್ವೀಟ್ ಪಾನಿ. ಓಕೆ, ಸ್ವೀಟ್ ಪಾನಿಗೆ ಜಾಸ್ತಿ ಸ್ವೀಟ್ ಇದ್ರೇ ಅದನ್ನು ಸ್ವೀಟ್ ಪಾನಿ ಅಂತ ಕರೆಯೋದು, ಇಲ್ಲಾಂದರೆ ಖಾರದ ಪಾನಿ ಅಂತ ಕರಿಬೇಕಾಗುತ್ತೆ. ಓಕೆ, ಇಟ್ಸ್ ಓಕೆ. ಆ್ಯಂಡ್ ಸ್ವೀಟ್ ಪಾನಿ ನನಗೆ ತುಂಬ ಇಷ್ಟ, ಅದಕ್ಕೆ ನಾನು ಸ್ವೀಟ್ ಪಾನಿ ಯಾಕೆ ಮಾಡಬಾರ್ದು, ಯಾಕೆ ನಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸ್ಬಾರ್ದು. ಸೊ ನಾನು ಸ್ವೀಟ್ ಇಲ್ದಿರೋ ಪಾನಿಪುರಿ ಈಚೆನೂ ಮುಟ್ಟಲ್ಲ, ನಮ್ಮ ಮನೇಲೂ ಮುಟ್ಟಲ್ಲ. ಓಕೆ, ಇವಾಗ ನಾನು ಆ ಪಾನಿಪುರಿದು ಏನೇನು ಔಟ್ಸೈಡಿಂದ ಪರ್ಚೇಸ್ ಮಾಡಿದ್ದೀನಿ, ಸೊ ಅದನ್ನೆಲ್ಲ ಫುಲ್ಲು ನಾನು ಎಣ್ಣೆಗೆ ಹಾಕಿ ದಪ್ಪಾಗಿ ಏನಂದರೆ ಬಾಯ್ಲ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ದಪ್ಪ ಆಗ್ತಿದೆ ನೋಡಿ ಫ್ರೆಂಡ್ಸ್. ಓಕೆ, ಇವಾಗ ಹೇಗೆ ನಾನು ತಿನ್ನೋದು ಅಂತ ತೋರಿಸ್ತೀನಿ. ಫಸ್ಟು ಪಾನಿಪುರಿದು ಇದನ್ನು ತೂತು ಮಾಡ್ಕೊಬೇಕು. ಆ್ಯಂಡ್ ಅದು ನೆಕ್ಸ್ಟ್ ಸ್ಟೆಪ್ ಈಸ್, ನಾನೇನು ನೋಡಿ ಲಾಸ್ಟಲ್ಲಿ ಆನಿಯನ್ ಹಾಕ್ಕೊಂಡಿದ್ದೀನಿ, ನೀವು ಲಾಸ್ಟಲ್ಲಿ ಆನಿಯನ್ ಹಾಕ್ಕೊಳ್ಳಿ, ಇನ್ನೊಂದ್ಸಲ ಗ್ಯಾಪ್ಸಿದ್ದೀನಿ. ಓಕೆನಾ? ಓಕೆ, ಇವಾಗ ನಾನು ಆಲೂಗಡ್ಡೆದು ಹಾಕ್ಕೊಂಡಾದ್ಮೇಲೆ ಪಾನಿ ಚೆನ್ನಾಗಿ ಅಲರ್ಸಿ ಹಾಕ್ಕೊಳ್ಳಿ, ಯಾಕಂದರೆ ಮಿಕ್ಸ್ ಮಾಡುತ್ತಲ್ಲ ಎಲ್ಲಾಗಿ ಮಿಕ್ಸ್ ಮಾಡಿ, ಇಲ್ಲಾಂದರೆ ಹಂಗೆ ಸೋಕ್ಸ್ಬಿಡಿ. ಓಕೆ, ನೆಕ್ಸ್ಟ್ ಸ್ವೀಟ್ ಪಾನಿ ನೋಡಿ, ನಾನು ಎಷ್ಟು ನೀರು ಕ್ವಾಂಟಿಟಿ ಹಾಕಿದೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀವಿ. ನಾವು 6 ಮೆಂಬರ್ಸ್ ಇದ್ದೀವಿ, ಸೊ 6 ಮೆಂಬರ್ಸ್ಗೆ ಸಾಕು ಅಂತ. ಆಮೇಲೆ ನಾನು ಅಂಗಡಿಯಿಂದ ಸೇವ್ ತರಿಸಿದ್ದೆ, ಚೋಚ ಆಮೇಲೆ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಓಕೆ, ದಿಸ್ ಈಸ್ ಅವರ್ ಟುಡೇ ಸ್ಪೆಷಲ್ ಫ್ರೆಂಡ್ಸ್. ದಯವಿಟ್ಟು ಇದನ್ನು ನೋಡಿದವರು ಯಾರು ಮಾಡಿದ್ರು, ಟ್ರೈ ಮಾಡಿರೋರು ಎಲ್ಲರೂ ದಯವಿಟ್ಟು ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೈ ಚಾನಲ್, ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್. ರೆಡಿ ಟು ಹೀಟ್.